ಹೀಲಿಂಗಿಗೂ ಮ್ಯಾನಿಫೆಸ್ಟೇಷನ್ಗೂ ಏನಾದರೂ ಸಂಬಂಧ ಇದೆಯಾ? ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ಏನು? ನಿಮ್ಮ ಆಸೆಗಳನ್ನು, ಕನಸುಗಳನ್ನು, ಗುರಿಗಳನ್ನು ರಿಯಾಲಿಟಿಗೆ ತರುವಂತಹ ಬ್ಯೂಟಿಫುಲ್ ಆದ ಪ್ರಾಸೆಸ್. ಹೇಗೆ? ನಿಮ್ಮ ಮೈಂಡ್ಸೆಟ್, ನಿಮ್ಮ ಆ್ಯಕ್ಷನ್ ಇರ್ಬೋದು, ಅಲೈನ್ಡ್ ಆ್ಯಕ್ಷನ್, ಇವೆಲ್ಲದರ ಥ್ರೂ. ಸರಿ, ಈಗ ನೀವು ಪಾಸಿಟಿವಿಟಿ ಫಾಲೋ ಮಾಡ್ತಾ ಇದ್ದೀರಾ, ಮೈಂಡ್ಫುಲ್ನೆಸ್ನ ಫಾಲೋ ಮಾಡ್ತಾ ಇದ್ದೀರಾ, ಜೊತೆಗೆ ಹೀಲಿಂಗ್ನ ಸೂಪರ್ ಪವರ್ ಏನಾದರೂ ನೀವು ಯೂಸ್ ಮಾಡಿದ್ದೇ ಆದರೆ ನಿಮ್ಮ ಲೈಫ್ನಲ್ಲಿ ನಿಜವಾಗ್ಲೂ ಇದು ಒಂದು ಗೇಮ್ ಚೇಂಜರ್ ಆಗುವಂಥ ಎಲ್ಲ ಪೊಟೆನ್ಷಿಯಲ್ ಇದೆ. ಹಾಗಾದರೆ ಹೀಲಿಂಗ್ನ ಬೆನಿಫಿಟ್ಸ್ ಆದರೂ ಏನು? ನಮ್ಮ ಲೈಫ್ನಲ್ಲಿ ನಾವು ಅನ್ನೋಯಿಂಗ್ಲಿ ಟ್ರಾಮಾ ಇರಲಿ, ನೆಗೆಟಿವ್ ಇಮೋಷನ್ಸ್ ಇರಲಿ, ಒಂದು ರೀತಿಯ ಪ್ಯಾಟರ್ನ್ಸ್ ಇರಲಿ, ಸಬ್ಕಾನ್ಷಿಯಸ್ ರಾಂಗ್ ಪ್ರೋಗ್ರಾಮಿಂಗ್ ಇರಲಿ, ಎಲ್ಲವನ್ನ ಕ್ಯಾರಿ ಮಾಡ್ತಾ ಇರ್ತೀವಿ. ಇದನ್ನು ಇರೇಸ್ ಮಾಡಲಿಕ್ಕೆ ಹೆಲ್ಪ್ ಆಗುವಂತಹ ಪ್ರಾಸೆಸ್ಸೇ ಹೀಲಿಂಗ್. ಸರಿ, ಈ ಹೀಲಿಂಗ್ನ 3 ಇಂಪಾರ್ಟೆಂಟ್ ಬೆನಿಫಿಟ್ಸ್ ಯಾವುದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಬೆನಿಫಿಟ್ ಏನು ಅಂತ ಅಂದರೆ, ನಿಮ್ಮಲ್ಲಿ ಆ್ಯಂಗ್ಸೈಟಿ ಇರಲಿ, ಸ್ಟ್ರೆಸ್ ಇರಲಿ, ಎಲ್ಲವನ್ನ ಕಮ್ಮಿ ಮಾಡುತ್ತೆ. ಜೊತೆಗೆ ನಿಮ್ಮ ಬಾಡಿಗೆ, ನಿಮ್ಮ ಫಿಸಿಕಲ್ ಬಾಡಿಗೆ ಒಂದು ರೀತಿ ಆರಾಮದಾಯಕ ಫೀಲಿಂಗ್ನ ಕೊಡುತ್ತೆ, ಸ್ಟ್ರೆಸ್ ಕಮ್ಮಿ ಮಾಡುತ್ತೆ. ಬರೀ ನಿಮ್ಮ ಫಿಸಿಕಲ್ ಬಾಡಿ ಅಷ್ಟೇ ಅಲ್ಲದೆ ನಿಮ್ಮ ಇಮೋಷ್ನಲ್ ಬಾಡಿ, ನಮ್ಮೆಲ್ಲರಲ್ಲೂ ಕೂಡ ಸೂಕ್ಷ್ಮ ಶರೀರ ಇದೆ. ಆ ಸೂಕ್ಷ್ಮ ಶರೀರದಲ್ಲಿ ನಾವೇ ಸ್ಟೋರ್ ಮಾಡಿರುವಂತಹ ನೆಗೆಟಿವ್ ಮೆಮರೀಸ್ನ, ಚೈಲ್ಡ್ಹುಡ್ ಟ್ರಾಮಾ ಎಲ್ಲವನ್ನ ಇರೇಸ್ ಮಾಡಿ ಒಂದು ಹೊಸ ವ್ಯಕ್ತಿಯಾಗಿ ಒಳ್ಳೆಯ ಎನರ್ಜಿಯಿಂದ ನೀವು ನಿಮ್ಮ ಲೈಫ್ನಲ್ಲಿ ಎಲ್ಲವನ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಸ್ಪೀಡ್ ಹೆಚ್ಚು ಮಾಡಲಿಕ್ಕೆ ಹೀಲಿಂಗ್ ಹೆಲ್ಪ್. ಇನ್ನೊಂದು ಬೆನಿಫಿಟ್ ಏನು ಅಂತ ಅಂದರೆ, ರಿಸರ್ಚ್ ಪ್ರಕಾರ ನೀವು ನಿಮ್ಮ ಇಮೋಷನ್ಸ್ನ ಹೀಲ್ ಮಾಡ್ಕೊಳ್ತಾ ಇದ್ದಾಗ ಏನಾಗುತ್ತೆ, ನಿಮಗೆ ನಂಬಿಕೆ ಜಾಸ್ತಿ ಆಗುತ್ತೆ. ಯೂನಿವರ್ಸ್ ಯಾವಾಗಲೂ ಕೂಡ ನಿಮ್ಗೆ ಏನು ಬೇಕೋ ಅದನ್ನು ಕೊಡಲ್ಲ, ಬದಲಾಗಿ ನೀವೇನಾಗಿರ್ತೀರಾ ಅದನ್ನು ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಒಳ್ಳೆ ಜಾಬ್ ಬೇಕು, ಸ್ಯಾಲ್ರಿ ಬೇಕು ಅಂತ ಅಂದರೆ, ನಿಮ್ಮನ್ನು ನೀವು ನಂಬುತ್ತಾ ಇಲ್ಲ ಅಂತ ಅಂದರೆ ಡೆಫಿನೆಟ್ಲಿ ಒಳ್ಳೆ ಆಪರ್ಚುನಿಟಿನ ಅಟ್ರ್ಯಾಕ್ಟ್ ಮಾಡಿದರೂ ಕೂಡ ಅದರಲ್ಲಿ ಇಫೆಕ್ಟಿವ್ ಆದ ರಿಸಲ್ಟ್ ತೊಗೊಳ್ಲಿಕ್ಕಾಗಲ್ಲ, ಅಥವಾ ಕೆಲವೊಂದು ಸಲ ಆಪರ್ಚುನಿಟಿ ಅಟ್ರ್ಯಾಕ್ಟ್ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತಾ ಇರುತ್ತೆ. ಸೊ ನಿಮ್ಮ ಮೇಲೆ ನಿಮಗೆ ಪಾಸಿಟಿವ್ ಭಾವನೆ ಎಷ್ಟು ಬರ್ತಾ ಹೋಗುತ್ತೋ ಅಷ್ಟು ನಿಮ್ಮ ಲೈಫ್ನಲ್ಲಿ ಒಳ್ಳೊಳ್ಳೆ ಬದಲಾವಣೆಗಳು. ಮೂರನೆಯ ಮೋಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ನ ನೀವೇನಾದರೂ ತಿಳ್ಕೊಂಡ್ರಿ ಅಂತ ಅಂದರೆ, ನಿಮ್ಮ ಲೈಫ್ನ ಸ್ಟ್ರಗಲ್ಗೆ ಫುಲ್ ಸ್ಟಾಪ್ ಇಟ್ಟ ಹಾಗೆ. ಸೊ ಮೂರನೇ ಬೆನಿಫಿಟ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಿಮಗೂ ಕೂಡ ನಿಮ್ಮ ಲೈಫ್ನ ಸ್ಟ್ರಗಲ್ಗೆ ಫುಲ್ ಸ್ಟಾಪ್ ಇಟ್ಟು ಪ್ಯಾಟರ್ನ ಬ್ರೇಕ್ ಮಾಡಿ ಒಂದು ಒಳ್ಳೆಯ ಸಕ್ಸಸ್ಫುಲ್ ಪೀಸ್ಫುಲ್ ಲೈಫ್ನ ಲೀಡ್ ಮಾಡಬೇಕು ಅಂತ ಅಂದರೆ, ಇದೇ ತಿಂಗಳು ಮತ್ತೆ ಮಾಸ್ಟರ್ ಕ್ಲಾಸ್ ಬರ್ತಾ ಇದೆ ಜೂನ್ 23ರಿಂದ. ಸೊ ಜುಲೈ 23 ತನಕ 1 ತಿಂಗಳ ಕಾಲ ಡೀಪ್ ಹೀಲಿಂಗ್ ಸೆಷನ್. ಇದರಲ್ಲಿ ಬರೀ ಹೀಲಿಂಗ್ ಅಷ್ಟೇ ಅಲ್ಲ, ಲಾ ಆಫ್ ಅಟ್ರಾಕ್ಷನ್, NLP, ಇನ್ನೂ ಅನೇಕ ಹೊಸ ಅಮೇಝಿಂಗ್ ವಿಷಯಗಳು ಇರುತ್ತೆ. ನೀವು ಜಾಯ್ನ್ ಆಗ್ಬೋದು. ಅಥವಾ ಮೂರನೇ ಬೆನಿಫಿಟ್ ಏನು ಅಂತ ಅಂದರೆ, ಪ್ಯಾಟರ್ನ್ ರೆಕಗ್ನಿಷನ್. ಪ್ಯಾಟರ್ನ್ ರೆಕಗ್ನಿಷನ್ ಅಂತ ಅಂದರೆ, ಎಷ್ಟೋ ವಿಷಯಗಳು ನಾವೇ ನಮ್ಮ ಆಲೋಚನೆಗಳ ಥ್ರೂ, ನಮ್ಮ ಫೀಲಿಂಗ್ಸ್ ಥ್ರೂ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀವಿ. ನಿಮ್ಮ ಪ್ಯಾಟರ್ನ್ ಯಾವುದು? ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂತಹ ಪ್ಯಾಟರ್ನ್ ಇರುತ್ತೆ. ಆ ಪ್ಯಾಟರ್ನ್ ನೀವು ರೆಕಗ್ನೈಸ್ ಮಾಡಿ ಬ್ರೇಕ್ ಮಾಡಿದ್ರಿ ಅಂತ ಅಂದರೆ, ಯು ವಿಲ್ ಬಿಕಮ್ ಅನ್ಸ್ಟಾಪಬಲ್.